ಗಿಲ್ಲಿ ನಟ ಮತ್ತೆ ಕಾವ್ಯ ಅವರ ಒಂದು ಜೋಡಿಯನ್ನ ತುಂಬಾ ಜನರು ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಜೋಡಿ ಎಸ್ಪೆಷಲಿ ಸ್ಟೇಜ್ ಹತ್ತಿದ್ರೆ ಸಾಕು ಜೈಕಾರ ಎಲ್ಲವೂ ಕೂಡ ಫ್ಯಾನ್ ಕ್ರೇಜ್ ಸಿಕ್ಕಾಬಿಟ್ಟೆ ಇರುತ್ತೆ. ಗಿಲ್ಲಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಅಲ್ಲಿ ಜನರು ಕಾವ್ಯ ಅಲ್ಲಿ ಅಂತ ಕೇಳ್ತಾರೆ. ಆ ರೀತಿಯ ಒಂದು ಸೌಂಡ್ ಜಾಸ್ತಿ ಇರುತ್ತೆ. ಕಾವ್ಯ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಮತ್ತೆ ಗಿಲ್ಲಿ ಅವರು ಸಹ ಅಷ್ಟೇ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ. ಇನ್ನು ಅಲ್ಲಿ ಬಂದಂತ ಪೊಲೀಸ್ ಸೆಕ್ಯೂರಿಟಿ ಕೊಡೋದ್ರಲ್ಲ, ಸೊ ಅವ್ರಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಅವರ ಜೊತೆ ಸೆಲ್ಫಿ ಫೋಟೋವನ್ನು ಸಹ ಕ್ಲಿಕ್ಕಿಸ್ಕೊಳ್ತಾರೆ. ಅನೇಕ ಬೌನ್ಸರ್ಸ್ ಅಂದ್ರೆ ಬಾಡಿ ಗಾರ್ಡ್ಸ್ ಗಳು ಕೂಡ ಇರ್ತಾರೆ. ಕಂಪ್ಲೀಟ್ ಪ್ರೊಡಕ್ಷನ್ ಇರಲೇಬೇಕು. ಸೆಕ್ಯೂರಿಟಿ ಇಲ್ಲದೆ ಗಿಲ್ಲಿ ಹೋಗಕ್ ಆಗೋದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಜನ ಮುತ್ಕೊಂತಾರೆ. ಜನ ಸಾಗರವೇ ಅಂತಾನೆ ಹೇಳ್ಬೋದು. ಗಿಲ್ಲಿಗೆ ನೋಡ್ಬೇಕು ಅಂತ ತುಂಬಾ ಜನ ಸಹ ಮೆಚ್ಚಿಕೊಂಡಿದ್ದಾರೆ. ಮತ್ತೆ ರಾಜಕೀಯ ವ್ಯಕ್ತಿಯವರೆಗೂ ಕೂಡ ಇಷ್ಟ ಗಿಲ್ಲಿ ನಟ. ಸೊ ಹಾಗಾಗಿ ರಾಜಕೀಯ ವ್ಯಕ್ತಿಗಳ ಒಂದು ಖಾಸಗಿ ಕಾರ್ಯಕ್ರಮಗಳಿಗೂ ಕೂಡ ಗಿಲ್ಲಿ ನಟ ಹೋಗ್ತಾರೆ. ಗೆಸ್ಟ್ ಆಗಿ ಫಂಕ್ಷನ್ ಗಳಲ್ಲಿ ಭಾಗಿಯಾಗ್ತಾರೆ, ಡೈಲಾಗ್ ಹೊಡಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಸೂಪರ್ ಅಂತ ಹೇಳ್ಬೋದು. ಗಿಲ್ಲಿ ಅವರು ಇಷ್ಟರ ಮಟ್ಟಿಗೆ ಅಂದ್ರೆ ನೋಡಿ, ಬಿಗ್ ಬಾಸ್ ಮುಗಿದು 2 ತಿಂಗಳು ಕಳೆದ್ರು ಕೂಡ ಈ ರೀತಿ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಮತ್ತೆ ಗಿಲ್ಲಿ ಕಾವ್ಯ ಒಂದಾಗ್ಲಿಂದ ಜನರು ಕೂಡ ಜೋರಾಗಿ ಕೂಗ್ತಾರೆ, ಮತ್ತೆ ಕಮೆಂಟ್ಸ್ ಗಳನ್ನೆಲ್ಲ ಮಾಡ್ತಿರ್ತಾರೆ. ನಿಮ್ಗೂ ಕೂಡ ಇಷ್ಟನಾ ಗಿಲ್ಲಿ ಕಾವ್ಯ ಒಂದಾದ್ರೆ? ನಿಮ್ಗೂ ಕೂಡ ಖುಷಿನ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಲವರಿಗೂ ಕೂಡ ಇಷ್ಟ ಗಿಲ್ಲಿ ನಟ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕೆಂಬ ಕೂಡ ಆಸೆನೂ ಸಹ ಜನರು ಹಲವಾರು ಸತಿ ಕೂಡ ವ್ಯಕ್ತಪಡಿಸ್ತಾರೆ. ಹಲವಾರು ಪ್ರೋಗ್ರಾಮ್ಗಳಲ್ಲಿ ಗಿಲ್ಲಿ ಹೋಗಿ ಮಿಂಚ್ತಾರೆ, ಡೈಲಾಗ್ ಗಳನ್ನ ಹೊಡಿತಾರೆ, ಕಾಮಿಡಿ ಮಾಡ್ತಾರೆ, ಸಕ್ಕತ್ತಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ. ಒಳ್ಳೆ ಒಳ್ಳೆ ಮನೋರಂಜನೆಯು ಕೂಡ ಅಭಿಮಾನಿಗಳಿಗೆ ಸಿಗುತ್ತೆ. ಹಲವಾರು ಊರು ಬೆಂಗಳೂರು ಮಾತ್ರವಲ್ಲ, ಅಕ್ಕಪಕ್ಕದ ಊರು ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಹೋಗಿ ಬರ್ತಾ ಇದ್ದಾರೆ ಗಿಲ್ಲಿ ಅವರು.